ಅಭಿವ್ಯಕ್ತಿಸುವ ಕೈಗಳು ಭಾಳ ಇದ್ದಾವೆ. ಇವತ್ತು ನಮ್ಮ ಹರೀಶ್ ಬರಿಬೋದು, ಸಕ್ರ ನಾಗರಾಜ್ ಬರಿಬೋದು, ಜಯರಾಮ್ ಕೃಷ್ಣ, ಬರಗೂರು ವಿರೂಪಾಕ್ಷ, ಮತ್ತೆ ಮಹೇಂದ್ರಪ್ಪ, ರೂಪೇಶ್ ಕೃಷ್ಣಯ್ಯ ಅದ್ಭುತ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾ ಇರ್ತಾರೆ. ಬರೆಯುವವರು ಜಾಸ್ತಿ ಇದೀವಿ, ಆದರೆ ಅಧ್ಯಯನಶೀಲರು ಕಡಿಮೆ ಆಗ್ತಾ ಇದೀವಿ. ಅಂದ್ರೆ ಅಭಿವ್ಯಕ್ತಿಸುವ ಕೈಗಳು ಹೆಚ್ಚು ಇರುವಾಗ ಅಧ್ಯಯನಶೀಲರು ಕಡಿಮೆಯಾಗುತ್ತಿರ್ತಕ್ಕಂಥ ವಿಷಯದ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಮುಖಾಮುಖಿಯಾಗಿದ್ದೀವಿ. ನೋಡಿ, ಮೊದಲು ನಾನು ಬಸ್ ಹತ್ತಬೇಕಾದ್ರೆ ನಮ್ಮ ತಾಯಿ ಜೊತೆ ಬಸ್ ಹತ್ತಿದೆ. ನಮ್ಮ ತಾಯಿ ಓದ್ದೋಳಲ್ಲ, ಆದರೆ ನನ್ನ ದೊಡ್ಡ ಯೂನಿವರ್ಸಿಟಿ ಅವಳು, ಒಂದು ವಿಶ್ವವಿದ್ಯಾಲಯ ನಮ್ಮಮ್ಮ. ಅಂದ್ರೆ ಸಹನೆಗೆ, ಸಂಸ್ಕೃತಿಗೆ, ಶ್ರಮಶಕ್ತಿಗೆ ಅವಳು ನನಗೆ ದೊಡ್ಡ ಸೃಜನಶೀಲರಾದಂಥ ನೀವುಗಳು ಅವಳನ್ನು ಅಳವಡಿಸಿಕೊಂಡಿದ್ದೆ ಆದರೆ ಮಹಾತ್ಮರ ಸಾಲಿಗೆ ಸೇರ್ತಕ್ಕಂಥ ವಿಚಾರಗಳನ್ನು ಅವರು ಪ್ರಸ್ತಾಪಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ತಮ್ಮ ತಾಯಿಯನ್ನು ಜ್ಞಾಪಿಸ್ಕೊಂಡ್ರು. ನೀವು ಒಂದ್ಸರಿ ಆಲೋಚನೆ ಮಾಡಿ, ನಿಮ್ಮ ತಾಯಿ ತಂದೆಗಳನ್ನು ಜ್ಞಾಪಿಸ್ಕೊಳ್ಳಿ. ನಿಮ್ಮ ತಾಯಿ ತಂದೆಗಳು ಇದೇ ಸಂದರ್ಭಗಳಲ್ಲಿ ಯಾರ್ದೋ ಮನೆಯಲ್ಲಿ ಕೆಲಸಕ್ಕಿರ್ತಾರೆ. ನಿಮ್ಮ ತಂದೆ ಯಾರ್ದೋ ಮನೆಯಲ್ಲಿ ಕೂಲಿ ಹೋಗಿರ್ತಾನೆ, ತಾಯಿ ಯಾರ್ದೋ ಮನೆಯಲ್ಲಿ ಪಾತ್ರೆ ತೊಳಿತಾ ಇರ್ತಾಳೆ. ಆದ್ರೆ ನಿಮ್ಗೆ ನೀಟಾದ ಬಟ್ಟೆ, ಚಪ್ಪಲಿ, ಪುಸ್ತಕ ಖರ್ಚು ದುಡ್ಡು ಕಳಿಸಿ ಸ್ಕೂಲಿಗೆ ಕಳಿಸಿರ್ತಾರೆ. ನೀವು ಒಂದ್ಸಾರಿ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ತಿಳಿದುಕೊಳ್ಳುವ ಅನೇಕ ವಿಚಾರಗಳಿರ್ತವೆ. ರಾಜ್ಯ ಮಟ್ಟದ್ದಲ್ಲ ಅಥವಾ ಜಿಲ್ಲಾ ಮಟ್ಟದ್ದಲ್ಲ ಏನಿಲ್ಲ. ಇದು ಶಿರಾ ತಾಲ್ಲೂಕಿನಲ್ಲಿ ಯಾರು ನೆಲೆಸಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಸಾಹಿತ್ಯದ ಕೃಷಿಯನ್ನು ಮಾಡ್ತಿದ್ದಾರೆ, ಹಾಗೂ ಜೊತೆಯಲ್ಲಿ ಇನ್ನೂ ಉದಯೋನ್ಮುಖ ಕವಿಗಳಾಗಿದ್ದಾರೆ. ಅಂಥವರಿಗೆ ಕೊಡಬೇಕು ಅಂತ ಹೇಳಿದಾಗ ಈ 3 ಜನರನ್ನು ಆಯ್ಕೆ ಮಾಡಿದ್ವಿ. ಅದರ ಜೊತೆಯಲ್ಲಿ ಕೆಲವರು ಸಲಹೆ ಬಂತು. ರಮೇಶ್ ಸಹಿತ ಅದರಲ್ಲಿ ಕೃಷಿ ಮಾಡಿದ್ದಾನೆ, ಅವನಿಗೂ ಸಹಿತವಾಗಿ ಕೊಡಿ ಅಂತ. ಹೀಗೆ ಹಲವಾರು ಜನರ ಸಲಹೆಗಳನ್ನು, ಮಾರ್ಗದರ್ಶನವನ್ನು ತೆಗೆದುಕೊಂಡು ನಾವು ಅರ್ಹತೆಗಳನ್ನು ಪರಿಗಣಿಸಿ ಈ 4 ಜನರನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ.